ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಅತಿಥಿಗಳು ಗರಂ ಗರಂ ಅಂತ ಇಲ್ಲಿ ಪ್ರೋಮೋ ಕ್ಯಾಪ್ಷನ್ ಹಾಕಿದ್ದಾರೆ. ಸೊ ಇಲ್ಲಿ ಗಿಲ್ಲಿ ಅಗೇನ್ ಕಾಮಿಡಿ ಮಾಡ್ತಾ ಇದ್ದಾನೆ ಮಂಜಣ್ಣನ ಜೊತೆಗೆ ಆದರೂ ಆಗಿರ್ಬೋದು, ರಜತ್ ಜೊತೆಗೆ ಅಂತ ಡೈರೆಕ್ಟಾಗಿ ಮಾಡಿಲ್ಲ, ಬಟ್ ಕೆಲವೊಂದು ಮಾತುಗಳಿಂದ ರಜತ್ ಕೂಡ ಪ್ರವೋಕ್ ಆಗ್ತಾ ಇದ್ದಾನೆ ಇಲ್ಲಿ. ಆ್ಯಂಡ್ ಅದೆಲ್ಲ ಬೇಡ ಮಗ, ನನ್ನ ಹತ್ರ ಬೇಡ, ಹಾಗೆ ಹೀಗೆ ಅಂತೆಲ್ಲ ಮಾತುಗಳು ಬರ್ತಿದೆ. ಸೊ ಕಂಟೆಸ್ಟೆಂಟಾಗಿ ಬಂದಿದ್ದರೆ ಬೇರೆ ಕಥೆ ಆಗಿರೋದು, ಜಸ್ಟ್ ಗೆಸ್ಟಾಗಿ ಬಂದಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಅವರು ಇಲ್ಲಿ ಕೆಲವೊಂದು ಮಾತುಗಳು ಹೇಳ್ತಿದ್ದಾರೆ. ಸೊ ಅದರ ಆಧಾರದ ಮೇಲೆ ಇಲ್ಲಿ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳು ವರ್ತನೆ ಮಾಡಬೇಕಾಗತ್ತೆ. ಒಂದು ಬೌಂಡ್ರಿ ಲೈನ್ ಇದೆ ಅಂತ ನಾನು ಬೆಳಗ್ಗೆ ಪ್ರೋಮೋದಲ್ಲಿ ಹೇಳಿದ್ದೆ. ಸೊ ಆ ಬೌಂಡ್ರಿ ಲೈನ್ ದಾಟಿ ಹೋಗೋ ಹಾಗಿಲ್ಲ. ಅವರು ಹೋದರೆ ಆ ಒಂದು ಟಾಸ್ಕ್ ಎಲ್ಲೋ ಹಾಳಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೋಸ್ಕರ ಆ ಬೌಂಡ್ರಿ ಲೈನ್ ಒಳಗಡೆ ಇದ್ದು ಕಾಮಿಡಿ ಮಾಡಬೇಕು ಅಂತಂದರೆ ಸ್ವಲ್ಪ ಗಿಲ್ಲಿಗೆ ಕೂಡ ಕಷ್ಟ ಆಗ್ಬೋದು. ಬಟ್ ಅವ್ನು ಟ್ರೈ ಮಾಡ್ತಿದ್ದಾನೆ ಅಟ್ಲೀಸ್ಟು. ಸೊ ಅವ್ರು ಹೇಳಿದ ರೀತಿಯಲ್ಲಿನೇ ಒಂದು ರೀತಿಯಲ್ಲಿ ಕೇಳಿಸ್ಕೊಳ್ದೇನೆ ಒಂದೇನೋ ಟಾಸ್ಕಲ್ಲಿ ಒಂದು ಡಿಫ್ರೆಂಟಾಗಿ ತೊಗೊಂಡು ಬರುವಂಥ ಪ್ರಯತ್ನ ಮಾಡ್ತಿದ್ದಾನೆ. ಅದರ ಒಂದು ಇದರಲ್ಲಿ ಕೆಲವೊಂದು ಮಾತುಗಳು ಆ ಕಡೆ ಹೋಗ್ತಿದ್ದಾವೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ಕೆಲವು ಮಾತುಗಳು ಯಾವುದು ಅನ್ನೋದನ್ನು ನಾನು ಹೇಳ್ತೀನಿ, ಅದು ಸರಿನಾ ತಪ್ಪು ಅನ್ನೋದು ಕೂಡ ಮಾತಾಡೋಣ. ಓಕೆ, ಸೊ ಬಿಗ್ ಬಾಸಲ್ಲಿ ಸ್ಟಾರ್ಟಿಂಗಲ್ಲೇ ಅನೌನ್ಸ್ ಮಾಡುವಂಥದ್ದು ನಮ್ಮ ನಲ್ಮೆಯ ಮಹಾರಾಜ ಮಂಜಣ್ಣ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಹೇಳಿದ ತಕ್ಷಣ ಗಿಲ್ಲಿ ಹೇಳ್ತಾನೆ, ಓ ಸೂಪರ್, 2ನೇದಾ 3ನೇದಾ ಅಂತ ಕೇಳ್ತಾನೆ. ಮೇ ಬಿ ಗಿಲ್ಲಿ ಇದನ್ನು ಬಿಗ್ ಬಾಸಲ್ಲಿ ಹೇಳ್ತಿರುವಂಥದ್ದು ಸೀರಿಯಸ್ ಆಗಿ ಹೇಳ್ತಿದ್ದಾರೆ ಅಥವಾ ಒಂದು ಟಾಸ್ಕ್ ರೂಪದಲ್ಲಿ, ಚಟುವಟಿಕೆ ರೂಪದಲ್ಲಿ ಹೇಳ್ತಿದ್ದಾರೆ ಅಂತ ಕನ್ಫ್ಯೂಷನ್ ಆಗಿರಬಹುದು ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಮಂಜಣ್ಣಗೆ ಹೊರಗಡೆಗೆ ಮೀನ್ಸ್ ನಿಶ್ಚಿತಾರ್ಥ ಅದು ಏನೆಲ್ಲ ಎಂಗೇಜ್ಮೆಂಟ್ ಆಗಿರುವಂಥದ್ದು ಮೇ ಬಿ ಅವನಿಗೆ ಗೊತ್ತಿಲ್ಲ, ಅಥವಾ ಅವ್ನು ಅನ್ಕೊಂಡಿರೋದೇನು ಅಂತಂದರೆ ಜಸ್ಟ್ ಇಲ್ಲೇನೋ ಒಂದು ಟಾಸ್ಕ್ ರೀತಿಯಲ್ಲಿ ಕೊಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಯಾಕಂದರೆ ಹೊರಗಡೆದ ಅವನಿಗೆ ಏನು ಗೊತ್ತಿಲ್ವಲ್ಲ. ಸೊ ಆ ಥರ ಅಂದ್ಕೊಂಡು ಈ ಥರ ಅಂದಿರ್ಬೋದು, 2ನೇದಾ 3ನೇದಾ ಅಂತ ಅಂದಿರ್ಬೋದು ಅಂತ ಅನಿಸುತ್ತೆ. ಸೊ ನೋಡೋಣ, ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಅವ್ನು ಸೀರಿಯಸ್ ಆಗಿ ಹೇಳಿದಾನ ಅಥವಾ ಒಂದು ಕಾಮಿಡಿಯಾಗಿ ಹೇಳಿದ್ನ ಅನ್ನೋ ರೀತಿಯಲ್ಲಿ ಗೊತ್ತಾಗುತ್ತೆ. ಓಕೆ, ಸೀರಿಯಸ್ ಆಗಿ ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ವಿಷಯ ಅವನಿಗೆ ಗೊತ್ತಿಲ್ವೋ ಅನ್ನೋದು ಕೂಡ ಮುಖ್ಯ ಆಗುತ್ತಲ್ವಾ. ಸೊ ಅವ್ನು ಜಸ್ಟ್ ಒಂದು ಟಾಸ್ಕ್ ರೀತಿಯಲ್ಲಿ ಇರ್ಬೋದು ಅಂತ ಆ ರೀತಿಯಲ್ಲಿ ಹೇಳಿರ್ಬೋದು ಅಂತ ಅನ್ಕೊಂತೀನಿ. ಓಕೆ, ಸೊ ಅದಾದಮೇಲೆ ಮಂಜಣ್ಣ ಹೇಳುವಂಥದ್ದು ಕೆಲವೊಂದು ಪರ್ಸ್ನಲ್ ಆಗಿ ಅಂತ ಬಂದುಬಿಟ್ರೆ ನೀನು ಸಪ್ಲೈಯರ್ನೂ ಅಲ್ಲ, ನಾನು ಅತಿಥಿನೂ ಅಲ್ಲ, ಸೊ ಬೇರೆಯೇ ಆಗ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಅಲ್ಲಿ ಮಂಜಣ್ಣ ಹೇಳ್ತಿರುವಂಥದ್ದು. ಅದಾದಮೇಲೆ ಸಾರಿ ಅಂತ ಅಲ್ಲಿ ಗಿಲ್ಲಿ ಕೇಳ್ದ. ಮೇ ಬಿ ಅದೇ ಅವನಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ, ಇದು ಸೀರಿಯಸ್ ಆಗಿ ಬಿಗ್ ಬಾಸ್ ಅವ್ರು ಹೇಳಿರೋದು ಈ ಒಂದು ಕಂಕಣ ಬಗ್ಗೆ ವಿಚಾರ ಅಂತ ಬಂದಾಗ ಅವನು ಅಂದ್ಕೊಂಡಿರೋದು ಮೇ ಬಿ ಏನೋ ಟಾಸ್ಕ್ ರೂಪದಲ್ಲಿ ಅವನಿಗೆ ಈ ಥರ ಹೇಳ್ತಿರ್ಬೋದು ಅನ್ನೋದಕ್ಕೋಸ್ಕರ ಅವನು ಆ ಥರ ಒಂದು ಕ್ವಾಟ್ಲೆ ರೂಪದಲ್ಲಿ ಮಾತಾಡಿರುವಂಥದ್ದು ಅಂತ ಅನಿಸುತ್ತೆ. ನನಗೆ ಅನ್ಸೋದೇನು ಗೊತ್ತಾ, ಬಿಗ್ ಬಾಸ್ ಅವರು ಅಷ್ಟೇ ಮಂಜಣ್ಣನ ವಿಚಾರ, ಪರ್ಸ್ನಲ್ ವಿಚಾರನ ಬಿಗ್ ಬಾಸ್ ಮನೆ ಒಳಗಡೆಗೆ ಹೇಳುವಂಥದ್ದು ಅವಶ್ಯಕತೆ ಇರಲಿಲ್ಲ. ಅದು ಹೊರಗಡೆ ಮುಗಿಸ್ಬೇಕಾಗಿತ್ತು. ಅದು ಕಂಕಣ ಭಾಗ್ಯ ಅದು ಇದು ಅಂತ ಬಿಗ್ ಬಾಸ್ ಮನೆ ಒಳಗಡೆಗೆ ಹೇಳುವಂಥ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಅವನಿಗೆ ವಿಶ್ ಮಾಡಬೇಕಿತ್ತು ಅಂದರೆ ನೀವು ಬೇರೆ ಟೈಮಲ್ಲಿ ವಿಶ್ ಮಾಡಬೇಕಾಗಿತ್ತು. ಬಿಗ್ ಬಾಸ್ ಮನೆ ಒಳಗಡೆ ಬಂದು ಈ ರೀತಿಯಲ್ಲಿ ಪರ್ಸ್ನಲ್ ವಿಚಾರಗಳನ್ನು ಹೇಳುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ. ಅಲ್ಲೇನಾಗುತ್ತೆ ಅಂದರೆ ಇವಾಗ ಗಿಲ್ಲಿ ಅಂದ್ಕೊಂಡಲ್ವ, ಅದನ್ನು ಒಂದು ರೀತಿಯ ಚಟುವಟಿಕೆ ರೀತಿಯ ಅಂದ್ಕೊಂಡಿದ್ದಾನೆ. ಸೊ ಈ ಥರದ ತಪ್ಪು ಒಂದು ಕಲ್ಪನೆಗಳು ಶುರು ಆಗ್ತವೆ. ಓಕೆ, ಸೊ ಇದಾದಮೇಲೆ ಇದರಲ್ಲಿ ಒಂದಂತೂ ಗೊತ್ತಾಯಿತು ನಮಗೆಲ್ಲ. ಸೊ ಲೀಡರ್ ಮಂಜಣ್ಣ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಅದಾದಮೇಲೆ ಅಂದರೆ ಇಷ್ಟು ಕೆಲವೊಂದು ವಿಚಾರಗಳು ನಡೆದಿದೆ ಅಂತ ಅನಿಸುತ್ತೆ ಮನೆ ಒಳಗಡೆ. ಅದಾದಮೇಲೆ ಅವನು ಅಂದ್ಕೊಂಡಿದ್ದಾನೆ ಸೊ ಮಂಜಣ್ಣನೇ ಈ ಒಂದು 5 ಜನಕ್ಕೆ ಲೀಡರ್ ಅಂತ ಅವನು ಹೇಳ್ತಿದ್ದಾನೆ. ಅದಾದಮೇಲೆ ಮೋಕ್ಷಿತ ಹೇಳುವಂಥದ್ದು ನಮ್ಮ ಅಣ್ಣನ ಬ್ಯಾಚುಲರ್, ಅದಕ್ಕೆ ನಾವು ಬಂದಿರೋದು ಅನ್ನೋ ರೀತಿಯಲ್ಲಿ ಏನೋ ಹೇಳ್ತಾರೆ. ಅದು ಕರೆಕ್ಟಾಗಿ ಸೆಂಟೆನ್ಸ್ ನಂಗೆ ಗೊತ್ತಾಗಲಿಲ್ಲ ಏನು ಅಂತ. ನಮ್ಮ ಅಣ್ಣನೇ ಬ್ಯಾಚುಲರು, ಸೊ ಅದಕ್ಕೆ ಬಂದಿರೋದು ನಾವು ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ಗಿಲ್ಲಿ ಹೇಳುವಂಥದ್ದು ಏನು ಅಂದರೆ ನೀವೆಲ್ಲ ಸುಮ್ಮನೆ ಬಿಟ್ಟು ಊಟ ಮಾಡೋಕ್ಕೆ ಬಂದಿದ್ದೀರಾ ಅಂತ ಕೇಳ್ದ. ಈ ಒಂದು ಮಾತು ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ. ಗಿಲ್ಲಿ ಹೇಳುವಂಥದ್ದು ಅದೇ, ಅಂದರೆ ನೀವೆಲ್ಲ ಸುಮ್ಮನೆ ಬಿಟ್ಟು ಊಟಕ್ಕೆ ಮಾಡೋಕ್ಕೆ ಬಂದಿದ್ದೀರಾ ಅಂತ ಹೇಳ್ತಿದ್ದಾನೆ. ಇದಕ್ಕಿಂತ ಮುಂಚೆ ಕಾನ್ವರ್ಸೇಷನ್ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಕಟ್ ಪೀಸ್ ಮಾಡಿ ಪ್ರೋಮೋನ ಎಡಿಟ್ ಮಾಡಿರ್ತಾರೆ. ಸೊ ಬಟ್ ಏನೇ ಅಂದರೂ ಕೂಡ ಈ ಬಿಟ್ಟು ಊಟ ಮಾಡೋಕ್ಕೆ ಬಂದಿದ್ದೀರಾ ಅಂತ ಕೇಳೋತಿದೆಯಲ್ಲ, ಸೊ ಅದು ಯಾರಿಗಲ್ಲಿ ಸ್ವಲ್ಪ ಹರ್ಟ್ ಆಗೇ ಆಗುತ್ತೆ. ಅದೇ ರೀತಿಯಲ್ಲಿ ರಜತ್ಗೂ ಕೂಡ ಹರ್ಟ್ ಆಗಿದೆ. ಸೊ ನೀನು ಕೊಡ್ತಾ ಇದೆಯೇನಪ್ಪ ಬಿಟ್ಟು ಊಟ ಅಂತ ಇಲ್ಲಿ ರೈಸ್ ಆಗ್ತಾನೆ. ಅದಾದಮೇಲೆ ಗಿಲ್ಲಿ ಸರ್ ತಪ್ಪಾಯಿತು ಸರ್ ಅಂತ ಹೇಳ್ತಾನೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಏನಿದ್ದಾರೆ ಈ ಸೀಸನಲ್ಲಿ ಅಲ್ಲಿ ಚಟುವಟಿಕೆ ನಡೀತಾ ಇದೆ. ಸೊ ಇವರು ಆ ಬಿಗ್ ಬಾಸ್ ಪ್ಯಾಲೇಸ್ನ ಸಪೋರ್ಟ್ ಸ್ಟಾಫ್ ಆಗಿ ಕೆಲಸ ಮಾಡ್ತಿದ್ದಾರೆ. ವೇಟರ್ ಆಗಿರ್ಬೋದು, ಸಪ್ಲೈಯರ್, ಸೊ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಅವ್ರ ಪೊಸಿಷನಲ್ಲಿ ಇರ್ತಾರೆ. ಸೊ ಗಿಲ್ಲಿ ಕೂಡ ಒಂದು ಪೊಸಿಷನಲ್ಲಿದ್ದಾನೆ. ಸೊ ಅವನು ಅತಿಥಿಗಳಿಗೆ ಸತ್ಕಾರ ಮಾಡುವಂಥದ್ದೇ ಹೊರತು ಸೊ ಈ ರೀತಿಯಲ್ಲಿ ಮಾತಾಡುವಂಥದ್ದು ಸರಿ ಅಲ್ಲ. ಬಟ್ ಆದರೂ ಕೂಡ ಕೆಲವೊಂದು ಫನ್ನು ಅದೆಲ್ಲ ಇರಬೇಕು. ಬಟ್ ಈ ರೀತಿಯ ಬಿಟ್ಟಿ ಊಟ ಅನ್ನುವಂಥದ್ದು ಸ್ವಲ್ಪ ಯಾರಿಗಲ್ಲಿ ಹರ್ಟ್ ಆಗೇ ಆಗುತ್ತೆ. ಅದೇ ರೀತಿಯಲ್ಲಿ ಅವನಿಗೂ ಕೂಡ ಹರ್ಟ್ ಆಗಿದೆ. ಸೊ ಅದಕ್ಕೆ ರಜತಲ್ಲಿ ರುಚಿಗೆದ್ದು ಬಿಟ್ಟಿ ಊಟ ನೀನು ಕೊಡ್ತಿದ್ಯಾ ಅನ್ನೋ ರೀತಿಯಲ್ಲಿ ಕೇಳ್ತಿದ್ದಾನೆ. ಅದಾದಮೇಲೆ ಸರ್ ತಪ್ಪಾಯಿತು ಸರ್ ಅಂತೇಳಿ ಗಿಲ್ಲಿ ಅಗೇನ್ ಕ್ಷಮೆ ಕೇಳ್ತಿದ್ದಾನೆ. ಅದಾದಮೇಲೆ ರಜತ್ ಕೆಲವೊಂದು ಮಾತುಗಳು ಹೇಳುವಂಥದ್ದಲ್ಲಿ ಮಾತುಗಳು ಕರೆಕ್ಟಾಗಿ ಬರಬೇಕು. ಸುಮ್ಮನೆ ನನ್ನ ಹತ್ರ ಎಲ್ಲ ಬೇಡವು, ಬೇರೆಯವ್ರ ಹತ್ರ ಎಲ್ಲರ ಹತ್ರ ಮಾತಾಡಿದಾಗ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ, ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರು ಮಗ ಅನ್ನೋ ರೀತಿಯಲ್ಲಿ ರಜತ್ ಒಂದು ಕೌಂಟ್ರ್ ಅಂತೂ ಕೊಡ್ತಾ ಇದ್ದಾನೆ. ಸೊ ಕೌಂಟ್ರ್ ಕೊಟ್ಟಿರೋದು ಸರಿ ಇದೆ. ಆಮೇಲೆ ಗಿಲ್ಲಿ ಮಾತಾಡಿರೋಂಥ ತಪ್ಪು ಅಂತ ಕೂಡ ಹೇಳಿದೆ ನಾನು. ಬಟ್
ಕನ್ಫರ್ಮೇಷನ್ಗೋಸ್ಕರ ಎಪಿಸೋಡ್ ನೋಡಿ ಅಂತ ಹೇಳ್ತೀನಿ. ಅವನು ಯಾವ ಅರ್ಥದಲ್ಲಿ ಹೇಳಿದ್ದಾನೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಗಿಲ್ಲಿ ಕಡೆಯಿಂದ ಗಿಲ್ಲಿ ಕರೆಕ್ಟ್ ಆಗಿರ್ಬೋದು, ಆ್ಯಂಡ್ ರಜತ್ ಕಡೆಯಿಂದ ರಜತ್ ಕರೆಕ್ಟ್ ಆಗಿದ್ದಾನೆ. ಬಿಕಾಸ್ ಯಾರಿಗೆ ಅಲ್ಲಿ ಬಿಟ್ಟು ಊಟ ಮಾಡೋಕ್ಕೆ ಬಂದಿದೆ ಅಂತಂದರೆ ಯಾವನಿಗೆ ಅಲ್ಲಿ ಉರಿದೇ ಉರಿಯುತ್ತೆ, ಅದಕ್ಕೋಸ್ಕರ ರಜತ್ ಮಾತಾಡಿರುವಂಥದ್ದು ಇದ್ದೇ ಇದೆ. ಸೊ ಇದು ಜಸ್ಟ್ ಒಂದು ಗೆಸ್ಟಾಗಿ ಬಂದಿರೋದ್ರಿಂದ ನಾವು ನಿರ್ಧಾರ ಮಾಡಲಿಕ್ಕಾಗಿಲ್ಲ ಇಲ್ಲಿ ಗಿಲ್ಲಿ ತಪ್ಪ ಅಥವಾ ರಜತ್ ತಪ್ಪ ಅಂತ. ಸೊ ಇದೇ ರೀತಿಯಲ್ಲಿ ಇವಾಗ ಸುಮಾರು ಜನ ಹೇಳ್ಬೋದು ರಜತ್ ಗಿಲ್ಲಿಗೆ ಸಖತ್ ಕೌಂಟ್ರ್ ಕೊಟ್ಟ, ರಜತ್ ಮುಂದೆ ಗಿಲ್ಲಿದು ಏನೂ ನಡೆಯಲ್ಲ, ಹಾಗೆ ಹೀಗೆ ಅಂತೆಲ್ಲ ಸುಮಾರು ಜನ ಮಾತಾಡ್ಬೋದು. ಬಟ್ ಜಸ್ಟ್ ಒಂದು ವಾರದಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಗೊತ್ತಾಗಲ್ಲ. ಇಡೀ ಒಂದು ಸೀಸನಲ್ಲಿ ಒಂದು ಅಟ್ಲೀಸ್ಟ್ ಒಂದು 4-5 ವಾರ ಆದರೂ ಇದ್ದಾಗ ಗೊತ್ತಾಗುತ್ತೆ ಯಾರು ಮಣಿಸಿದ್ರು, ಯಾರು ಅಂತ ಕೌಂಟ್ರ್ ಕೊಟ್ಟರು ಅನ್ನೋವಂಥದ್ದು. ಓಕೆ, ಹನುಮಂತನೇ ಗಿಲ್ಲಿ ರಜತ್ಗೆ ಯಾವ ರೇಂಜಿಗೆ ಕೌಂಟ್ರ್ಗಳು ಕೊಟ್ಟಿದ್ದಾನೆ ಅಂತ ನಿಮಗೆಲ್ಲ ಗೊತ್ತಿರೋಂಥ ವಿಚಾರಣೆ. ಅಂತ ಸೈಲೆಂಟ್ ಆಗಿದ್ದಂಥ ಹನುಮಂತನೇ ಹೆಂಗೆ ಕೊಟ್ಟಿದ್ದಾನೆ ಅಂತಂದರೆ, ಇನ್ನು ವೈಲೆಂಟಾಗಿ ಓಪನ್ ಆಗಿನೇ ಕ್ವಾಟ್ಲೆ ಕೊಡೋವಂಥವನು, ರೋಸ್ಟ್ ಮಾಡೋವಂಥ ಗಿಲ್ಲಿ ಬಿಡ್ತಾನ? ನೀವು ಅರ್ಥ ಮಾಡ್ಕೊಳ್ಳಿ. ಇವಾಗಲೂ ಹೇಳ್ತಾ ಇದ್ದೀನಿ, ನಾನು ಗಿಲ್ಲಿ ದೊಡ್ಡವನ ಅಥವಾ ರಜತ್ ದೊಡ್ಡವನ ಅಂತ ಹೇಳಲಿಕ್ಕಾಗಲ್ಲ. ಒಂದು ಕಾಂಪಿಟೇಷನ್ ನಡಿಬೇಕು, ಅಟ್ಲೀಸ್ಟ್ ಮಿನಿಮಮ್ ಅಂದರೂ ಕೂಡ ಒಂದು 4-5 ವಾರ ಅಂತೂ ಇದ್ದೇ ಇರಬೇಕಾಗುತ್ತೆ. ಆವಾಗ ಇದ್ದಾಗ ಗೊತ್ತಾಗುತ್ತೆ ಯಾರು ಏನು ಅನ್ನೋದನ್ನು. ಓಕೆ, 4-5 ವಾರ ಕೂಡ ಬೇಡ. ಸೊ ಇಲ್ಲಿ ಕಾಂಪಿಟೇಟರಾಗಿ ಇಬ್ಬರು ಕೂಡ ಬಂದಾಗ ಗೆಸ್ಟು ಇದು ಬಿಡಾಕಿ ಟಾಸ್ಕ್ ಎಲ್ಲ ತೆಗೆದುಬಿಟ್ಟು, ಸೊ ಕಾಂಪಿಟೇಟರಾಗಿದ್ದಾಗ ಗೊತ್ತಾಗುತ್ತೆ 1 ವಾರ 2 ವೀಕ್ಸಲ್ಲಿ. ಸೊ ಯಾರನ್ನ ಕೌಂಟ್ರ್ ಕೊಟ್ಟರು, ಯಾರನ್ನ ಒಂದು ದೊಡ್ಡವರು ಅನ್ನೋ ರೀತಿಯಲ್ಲಿ ಗೊತ್ತಾಗುತ್ತೆ. ಜಸ್ಟ್ ಇವಾಗ ಗೆಸ್ಟ್ ಆ್ಯಂಡ್ ಅತಿಥಿ ಅಂತ ಬಂದಾಗ ಅಲ್ಲಿ ಗಿಲ್ಲಿ ತಲೆ ಬಾಗಲೇಬೇಕಾಗತ್ತೆ. ಸೊ ಈ ವಿಚಾರದಲ್ಲಿ ನೀವು ಅವ್ನು ದೊಡ್ಡವರು ಇವನು ದೊಡ್ಡವರು ಅಂತ ಹೇಳಲಿಕ್ಕೆ ಹೋಗಬೇಡಿ. ಅವ್ರವ್ರ ಜಾಗದಲ್ಲಿ ಅವ್ರವ್ರ ದೊಡ್ಡವ್ರು ಇದ್ದೇ ಇದ್ದಾರೆ. ರಜತ್ ಜಾಗದಲ್ಲಿ ರಜತ್ ಇರ್ಬೋದು, ಗಿಲ್ಲಿ ಜಾಗದಲ್ಲಿ ಗಿಲ್ಲಿ ಇದ್ದಾನೆ. ಈ ಶೋ ಅಂತ ಬಂದಾಗ ಸೀಸನ್ 12, ಸೊ ಗಿಲ್ಲಿ ನಾಮಿನೇಟ್ ಮಾಡಿರೋವಂಥದ್ದು 80% ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ. ರಜತ್ ಅಂತ ಬಂದಾಗ ಅವ್ನ ಶೋನಲ್ಲಿ ಅವನು ಒಂದು ಲೆವೆಲ್ವರೆಗೂ ಕೂಡ ಟಾಪಲ್ಲಿದ್ದ. ಅವನಿಗಿಂತ ಟಾಪಲ್ಲಿದ್ದಂಥವ್ರು ಇದ್ದರು. ಯಾರಿದ್ರು ಹೇಳಿ? ತ್ರಿವಿಕ್ರಮ್ ಒಂದು ರೇಂಜಿಗಿದ್ದ. ಅದಾದಮೇಲೆ ಹನುಮಂತ ಅಂತೂ ಅವ್ನು ಎಲ್ಲರೂ ಕೂಡ ಮೀರಿಸ್ಬಿಟ್ಟು ಅವ್ನು ಗೆದ್ದಿರೋವಂಥವನು. ಟಾಸ್ಕ್ ಆದರೂ ಆಗಿರ್ಬೋದು, ರೀಸನ್ ಕೊಡೋದ್ರಲ್ಲಾಗಿರ್ಬೋದು, ಎಲ್ಲದರಲ್ಲಾದರೂ ವ್ಯಕ್ತಿತ್ವದಲ್ಲಾಗಿರ್ಬೋದು. ಸೊ ಅವ್ನು ಟಾಪಲ್ಲಿದ್ದ, ಅದಕ್ಕೋಸ್ಕರನೇ ಅವ್ನು ಗೆದ್ದಿರೋವಂಥದ್ದಲ್ವೇ. ಸೊ ಈ ಸೀಸನಲ್ಲಿ ನೋಡ್ತಾ ಇದ್ದಂಗೆ ನಮ್ಗೆ ಗಿಲ್ಲಿ ನಮಗೆ ಟಾಪ್ ಅನಿಸುತ್ತೆ. ಓಕೆ, ಸೊ ಹಾಗಾದ ಮಾತ್ರಕ್ಕೆ ರಜತ್ ಗಿಲ್ಲಿಗಿಂತ ದೊಡ್ಡವನು ಅಂತ ಹೇಳಿಕ್ಕೆ ಆಗಲ್ಲ. ಅದು ಕಾಂಪಿಟೇಷನ್ ಇಳಿದಾಗಲೇ ಗೊತ್ತಾಗುವಂಥದ್ದು ಯಾರಿಗೆ ದೊಡ್ಡವರು ಅಂತ. ಓಕೆ, ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ, ಈ ಒಂದು 5 ಜನ ಒಂದು ಗೆಸ್ಟಾಗಿ ಏನು ಬಂದಿದ್ದಾರೆ, ಇದರಲ್ಲಿ ಒಂದು ಚೈತ್ರ ಅವರು ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಯಲ್ಲೇ ಇರ್ತಾರೆ ಅನ್ನೋವಂಥ ಅಪ್ಡೇಟ್ ಇದೆ. ಕನ್ಫರ್ಮ್ ಆಗಿ ಕೆಲವೊಂದು ಅಪ್ಡೇಟ್ಗಳ ಪ್ರಕಾರ ಹೇಳ್ತಿರುವಂಥದ್ದು ಚೈತ್ರ ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ತಿದ್ದಾರೆ. ಇನ್ನು ರಿಮೈನಿಂಗ್ ಉಳಿದಂಥವ್ರು ತ್ರಿವಿಕ್ರಮ್ ಆಗಿರ್ಬೋದು, ಮೋಕ್ಷಿತಾ, ರಜತ್ ಇವರೆಲ್ಲ ಜಸ್ಟ್ ಗೆಸ್ಟ್ ಆಗಿರ್ತಾರೆ. ಸೊ ಇದೊಂದು ವಾರ ಅದಾದಮೇಲೆ ಅವ್ರು ಹೊಂಟೋಗ್ತಾರೆ. ಬಟ್ ಚೈತ್ರ ಮಾತ್ರ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗೇ ಇರ್ತಾರೆ ಅಂತ ಅಪ್ಡೇಟ್ಗಳು ಹೇಳ್ತಿರೋವಂಥದ್ದು. 100% ಅಂತ ಹೇಳ್ತಿದ್ದಾರೆ. ಬಟ್ ನಾನಂತೂ ನಿಮಗೆ 100% ಅಂತ ಹೇಳಲಿಕ್ಕೆ ಹೋಗಲ್ಲ. ಬಿಕಾಸ್ ನಮ್ಮ ಅಪ್ಡೇಟರ್ಸ್ಗಳು ಸೊ 100% ಕನ್ಫರ್ಮ್ ಅಂತ ಹೇಳಿರೋದು ಕೂಡ ಉಲ್ಟಾ ಆಗಿರೋದ್ರಿಂದ ಸೊ ನಾನು 100% ಅಂತ ಹೇಳಲ್ಲ. ಚೈತ್ರ ಅವರು ನನ್ನ ಪ್ರಕಾರ ಬರೋವಂಥದ್ದು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಅವ್ರೇನು ಅಂಥ ಒಂದು ವ್ಯಾಲಿಡ್ ಅಂದರೆ ಈ ಒಂದು ಶೋಗೆ ಸೊ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಕೊಡುಗೆ ಕೊಡುವಂಥ ಕಂಟೆಸ್ಟೆಂಟ್ ಏನಲ್ಲ. ಯಾಕಂದರೆ ಅವರು ಎಂಟರ್ಟೈನ್ಮೆಂಟ್ ಇಲ್ಲ, ಒಂದು ಆ ಟಾಸ್ಕ್ ಇಲ್ಲ, ಏನೂ ಇಲ್ಲ, ವ್ಯಕ್ತಿತ್ವನಂತೂ ಇಲ್ಲವೇ ಇಲ್ಲ. ಸೊ ಬರೀ ಕಿರುಚಾಟ ಅರಚಾಟ, ಸೊ ಟಾಸ್ಕ್ ಹಾಳು ಮಾಡುವಂಥದ್ದು. ಸುದೀಪ್ ಸರ್ಗೆ ಇನ್ನೂ ಒಂದು ತಲೆನೋವು ಶುರು ಆಯಿತು ಅಂತಲೇ ಹೇಳ್ಬೋದು, ಅವ್ರೇನಾದರೂ ಮನೆ ಒಳಗಡೆ ಬಂದರೆ. ಯಾಕಂದರೆ ಸುದೀಪ್ ಸರ್ ಏನೋ ಒಂದು ಹೇಳ್ತಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಏನೋ ಹೇಳ್ತಿದ್ರೆ, ಇವ್ರದೇ ಏನೋ ಒಂದು ಬೇರೆಯೇ ಇರುತ್ತೆ ಆಟ. ಸೊ ಇಂಥ ಕಂಟೆಸ್ಟೆಂಟ್ನ ತೊಗೊಂಡು ಬರೋವಂಥದ್ದು ನನಗೇನು ಸರಿ ಅಂತ ಅನಿಸಲಿ. ಇನ್ ಕೇಸ್ ವೈಲ್ಡ್ ಕಾರ್ಡ್ ಎಂಟ್ರಿ ತೊಗೊಂಡು ಬರಬೇಕು ಅಂತಂದರೆ ರಜತನೇ ತೊಗೊಂಬನ್ನಿ ಬೇಕಾದರೆ. ಒಂದು ಕಾಂಪಿಟೇಷನ್ ಅಂತ ತುಂಬ ಚೆನ್ನಾಗಿರುತ್ತೆ, ಅವ್ನು ಚೆನ್ನಾಗಿ ಆಡ್ತಾನೆ, ಇಲ್ಲ ಅಂತ ಹೇಳಲ್ಲ. ಬಟ್ ಚೈತ್ರನ ತೊಗೊಂಡು ಬರೋವಂಥದ್ದು ನನಗೇನೋ ಇಷ್ಟ ಆಗಲಿಲ್ಲ. ಸುಮ್ಮನೆ ಕಿರುಚಾಟ ಅರಚಾಟ ಬಿಟ್ಟರೆ ಇನ್ನೇನು ಉಪಯೋಗ ಇಲ್ಲ. ಜಸ್ಟ್ ಸುಮ್ಮನೆ ಮತ್ತೆ ಅದೊಂದು ತಲೆನೋವು ಶುರು ಆಗಿಬಿಡುತ್ತೆ. ನಮಗೂ ತಲೆನೋವು, ವೀಕೆಂಡಲ್ಲಿ ಸುದೀಪ್ ಸರ್ಗೂ ತಲೆನೋವು. ಅವರು ಒಂದು ಏನೋ ಹೇಳ್ತಿರ್ತಾರೆ, ಇವ್ರೊಂದು ಇನ್ನೇನೋ ಮಾಡ್ತಿರ್ತಾರೆ. ಸುಮ್ಮನೆ ಸುದೀಪ್ ಸರ್ ರೇಗಾಡುವಂಥದ್ದು, ಸುಮ್ಮನೆ ಊಸ್ಕೊಳ್ಳುವಂಥದ್ದು ಯಾಕೆ ಬೇಕಿದು? ಅಗೇನ್ ವೀಕೆಂಡ್ ಬಂದು ಅಂತಂದರೆ ಹುಷಾರಿಲ್ಲ, ಅದು ಇಲ್ಲ ಅಂತ ಸುಮ್ಮನೆ ತಲೆ ತಿರುಗಿ ಬಿದ್ದುಬಿಡೋದು. ಯಾವುದೋ ಸೋಪ್ ತಿಂದ್ಬಿಟ್ಟು ನೊರೆ ಬಂತು ಅಂತೇಳಿ ಸುಮ್ಮನೆ ಅದಕ್ಕೆ ನಾಟಕ ಮಾಡೋದು. ಇದೆಲ್ಲ ನೋಡಿದ್ದೀವಲ್ವ ಲಾಸ್ಟ್ ಸೀಸನಲ್ಲಿ. ಸೊ ಅದಕ್ಕೋಸ್ಕರ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ನ ಕರೆಸಲೇಬೇಕು ಅಂತಂದರೆ ರಜತನ ಕರ್ಕೊಂಬನ್ನಿ, ಅಥವಾ ಯಾರು ವಿನಯ್ ಗೌಡನ ಕರ್ಕೊಂಬನ್ನಿ. ಸೊ ಈ ಥರ ಒಂದು ಒಳ್ಳೆ ಕಂಟೆಸ್ಟೆಂಟ್ನ ಕರ್ಕೊಂಬನ್ನಿ. ಸುಮ್ಮನೆ ಈ ಚಿಂಟಾರಿ ಪಂಟರಿಗಳೆಲ್ಲ ಕರ್ಕೊಂಬರೋದು ವೇಸ್ಟ್ ಅಂತ ನನಗನ್ಸುತ್ತೆ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.